ದರ್ಶನ್ ಅವರನ್ನ ಜೈಲಿನಿಂದ ಆಚೆ ತಂದೆ ತರ್ತೀನಿ ಅಂತ ಶಪಥ ಮಾಡಿದ್ದ ಲಾಯರ್ ಜಗದೀಶ್ ಇದೀಗ ತಾವೇ ಬಿಗ್ ಬಾಸ್ ಮನೆಯಲ್ಲಿ ಬಂದಿಯಾಗಿರೋದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ದರ್ಶನ್ ಅಭಿಮಾನಿಗಳನ್ನ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟ ಮಾಡ್ತೀನಿ ಅಂತ ಹೊರಟಿದ್ದ ಜಗದೀಶ್ ಅವರಿಗೆ ನಿರೀಕ್ಷೆಯ ಮಟ್ಟದ ಬೆಂಬಲ ಸಿಗಲೇ ಇಲ್ಲ. ನಿಮ್ಮೊಂದಿಗೆ ನಾವಿದ್ದೇವೆ ಸರ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಹಾಕ್ತಾ ಇದ್ದವರೆಲ್ಲ ಫ್ರೀಡಂ ಪಾರ್ಕ್ನಲ್ಲಿ ಕಾಣೆಯಾಗಿದ್ದರು. ಈ ಮಟ್ಟದ ಪ್ರೋತ್ಸಾಹವನ್ನ ನಿರೀಕ್ಷೆ ಮಾಡಿರದ ಲಾಯರ್ ಜಗದೀಶ್ ರೊಚ್ಚಿಗೆದ್ದು ಮಾತನಾಡಿದ್ದರು. ಕಡಿಮೆ ಜನ ಫ್ಯಾನ್ಸ್ ಬಂದರೂ ನಾನು ಹೋರಾಟ ಮುಂದುವರಿಸ್ತೀನಿ, ದರ್ಶನ್ ನಿರಪರಾಧಿ, ಆತನನ್ನ ರಿಲೀಸ್ ಮಾಡಿಸ್ತೀನಿ ಅಂತಾನೆ ಹೇಳಿಕೊಂಡಿದ್ರು. ಆದ್ರೆ ಇದೀಗ ಬಿಗ್ ಬಾಸ್ ಮನೆಯೊಳಗೆ ಯಾಕೆ ಹೋದ್ರೋ ಅವರಿಗೆ ಗೊತ್ತು. ಅದಕ್ಕೆ ಶಿಕ್ಷೆ ಆಗಬಾರ್ದು. ಆ ನಿಟ್ಟಿನಲ್ಲಿ ದರ್ಶನ್ ಒಬ್ಬ ನಿರಪರಾಧಿ ಅಂತ ನನಗೆ ಅನಿಸಿದ್ದಾನೆ. ನನಗೆ ಗೊತ್ತಿಲ್ಲ. ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನಮಗೂ ಕೂಡ ಇಲ್ಲಿ ಶಾಮಿಯಾನಿಗೆ ಮನೆ ಹಾಕಕ್ಕೆ ನಾವು ಹಾಕ್ಲಿಕ್ಕೆ ಒಪ್ಪಲಿಲ್ಲ. ಯಾಕಂತಂದರೆ ಇದು ಜನಸಾಮಾನ್ಯರ ಹೋರಾಟ. ನಮ್ಮ ಗಾಂಧಿ ಎಲ್ಲ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದು, ಶಾಮಿಯಾನ ಹಾಕೊಂಡು AC ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುಟ್ಕೊಂಡು, ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಹಾಗಾಗಿನೇ ನಿಮ್ಮನ್ನ ಬೀದಿನಲ್ಲೇ ಇಲ್ಲೇ ರಿಂದಿದ್ದು ನಾನು ಬೀದಿನಲ್ಲೇ ಬಂದು ಮಾತಾಡ್ತಾ ಇದ್ದೀನಿ. ಐ ಡೋಂಟ್ ಮೈಂಡ್. ಯಾಕಂದರೆ ನಮ್ಮದು ಸಾಂಪ್ರದಾಯಿಕವಾದಂಥ ಹೋರಾಟ. ನಾವು JP ಚಳುವಳಿ ನಂಬಿ ಇಟ್ಟರು, ನಾವು AC ಚಳುವಳಿ ನಂಬಿಕೆ ಇಟ್ಟರಲ್ಲ. ಹಾಗಾಗಿ ಬೀದಿನಲ್ಲೇ ನಮ್ಮದು ಹೋರಾಟ. ಇದೇ ಬೀದಿಗೆ ಅವನ್ನ ಕರ್ಕೊಂಡು ಬರ್ತೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್. ಈ ರೀತಿ ವಿವಾದಗಳನ್ನ ಮೈಮೇಲೆ ಎಳೆದುಕೊಂಡು ಸೌಂಡ್ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಸಿಗುತ್ತೆ ಅಂತ ಇವರಿಗೆ ಯಾರಾದರೂ ಹೇಳಿದ್ರಾ ಗೊತ್ತಿಲ್ಲ. ಆದರೆ ರಸ್ತೆಯಲ್ಲಿ ನಿಂತು ನಾನು ನ್ಯಾಯದ ಪರ ಅಂತ ಹೋರಾಡ್ತಾ ಇದ್ದ ವ್ಯಕ್ತಿ ದಿಢೀರಂತ ಬಿಗ್ ಬಾಸ್ ರಿಯಾಲಿಟಿ ಶೋ ಒಳಗೆ ಹೋಗಿದ್ದು ಮಾತ್ರ ಹಲವರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಲಾಯರ್ ಜಗದೀಶ್ ಈ ರಿಯಾಲಿಟಿ ಶೋ ಒಳಗೆ ಅದೆಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ಆದರೆ ಅವರ ವರ್ತನೆ ಮಾತ್ರ ದೊಡ್ಡ ಮನೆ ಆಟದಲ್ಲಿ ಬದಲಾಗಿದೆ. ಹೊರಗಡೆ ಇದ್ದ ಅಗ್ರೆಸಿವ್ ಲಾಯರ್ ಜಗದೀಶ್ ಇಲ್ಲಿ ಇನ್ನೂ ಆಕ್ಟಿವ್ ಆಗಿಲ್ಲ. ಇವರು ಯಂಗ್ ಜನರೇಷನ್ ಸ್ಪರ್ಧಿಗಳ ಜೊತೆ ತಮ್ಮನ್ನ ಕನೆಕ್ಟ್ ಮಾಡಿಕೊಳ್ಳಲು ಪರದಾಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಹೊರಗಡೆ ಇದ್ದ ದೊಡ್ಡ ದೊಡ್ಡ ಸ್ಟಾರ್ ನಟರ ಬಗ್ಗೆ, ಘಟಾನುಘಟಿ ರಾಜಕಾರಣಿಗಳ ಬಗ್ಗೆ, ಪೊಲೀಸ್ ಅಧಿಕಾರಿಗಳ ಬಗ್ಗೆ, ಹಾಗೆ ಖ್ಯಾತನಾಮ ಪತ್ರಕರ್ತರ ಬಗ್ಗೆ ಖಾರವಾಗಿ ಮಾತನಾಡುವ ವಕೀಲ ಜಗದೀಶ್ ಸುದೀಪ್ ಜೊತೆಗೆ ಮಾತನಾಡುವಾಗ ಮಾತ್ರ ಕೂಲ್ ಆಗಿ ಇರ್ತಾರೆ. ಯಾವಾಗಲೂ ಲೀಡರ್ ತರಹ ಇರ್ತಾ ಇದ್ದ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯಲ್ಲಿ ತನಗಿಂತ ಕಿರಿಯರ ಮಾತನ್ನ ಹಲವು ಬಾರಿ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ನಿಧಾನವಾಗಿ ಓಪನ್ ಅಪ್ ಆಗ್ತಾ ಇರುವಂತಹ ಲಾಯರ್ ಕೆಲವರ ವಿಶ್ವಾಸವನ್ನ ಸಂಪಾದನೆ ಮಾಡುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದಾರೆ. ನಟ ಧರ್ಮಕೀರ್ತಿರಾಜ್ ಮತ್ತು ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ನಿಮ್ಮ ಜೀವನವನ್ನ ನಾನು ಬದಲಾಯಿಸ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಈ ಮಾತನ್ನ ಅವರು ಅದೆಷ್ಟು ನಂಬಿದ್ದಾರೋ ಗೊತ್ತಿಲ್ಲ. ಆದರೆ ಜಗದೀಶ್ಗೆ ಧನ್ಯವಾದವನ್ನ ಹೇಳಿದ್ದಾರೆ. ಅಲ್ಲ, ನಿಜವಾಗ್ಲೂ ಇಷ್ಟು ದೊಡ್ಡ ಕಾನ್ಸ್ಪಿರಸಿ ಮಾಡಿ ಅವನ್ನ ಎತ್ತಾಕೊಂಬಂದು ಹೊಡೆದವರು ಕನಿಷ್ಠ ಅವ್ರಿಗೆ ಬೇಲಾರು ಕೊಡಿಸ್ಬೇಕಲ್ವಾ? ಅಲ್ಲ, ಡೆಫಿನೆಟ್ಲಿ ಇಟ್ ಈಸ್ ಎ ಇಂಜಸ್ಟಿಸ್ ಟು ದ ನಮ್ಮ ಸಮಾಜಕ್ಕೆ. ನಾವು ಇಷ್ಟೆಲ್ಲ ದರ್ಶನ್ಗೋಸ್ಕರ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. 100 ಕ್ಯಾಮ್ರಾ ಬಂದಿದೆ ಇಲ್ಲಿ. ಆ ಬಡವರ ಮಕ್ಕಳನ್ನ ಬೇಲ್ ಕೊಡ್ಸೋಕ್ಕಾಗಿಲ್ಲ ಅಂತಂದರೆ ನಿಜವಾಗ್ಲೂ ಇದೊಂದು ಹೋರಾಟನ. ಆಮೇಲೆ ನಾವು ಮಾತಾಡಬೇಕಾಯ್ದನ ಒಳ್ಳೆ ನಟನಾಗೆಲ್ಲ ಬಡವರ ಮಕ್ಕಳು ಯೂಸ್ ಮಾಡ್ಕೊಂಡ್ರೆ ಕೃತ್ಯಕ್ಕೆ ಅಲ್ಲ, ಅಲ್ಲೂ ನಟನೆ ಆಗಬಾರ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದರ್ಶನ್ ಬದಲಾವಣೆ ಆಗಬೇಕು. ಈ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್. ಮೋಸ್ಟ್ ಇಂಪಾರ್ಟೆಂಟು. ಆ ದೌಲತ್ತು, ಆ ದಿಮಾಕು ವರ್ಕೌಟ್ ಆಗಲ್ಲ. ಆ ದಿಮಾಕು ದೌಲತ್ತು ಜೈಲಿಗೆ ಬಿಟ್ಟಿದೆ ಅವನನ್ನು. ನಾನು ಐ ಡೋಂಟ್ ಮೈಂಡ್. ನಾನು ಅದಕ್ಕೆ ಹೇಳಿದೆ. ಆಮೇಲೆ ನೆನ್ನೆ ಒಂದು ಮಾತು ಹೇಳಿದ್ದೆ, ಇಲ್ಲಿಗೆ ಬರೋರು ನ್ಯಾಯಯುತವಾಗಿದ್ದರೆ ಬನ್ನಿ, ಇಲ್ಲೇನಾದರೂ ಬಂದು ನ್ಯೂಸೆನ್ಸ್ ಮಾಡಿದ್ರೆ ಲಾಠಿ ತಗೊಂಡು ಬೀಸೋಕ್ಕೆ ಪೊಲೀಸರಿಗೆ ಡೈರೆಕ್ಟಾಗಿ ಹೇಳಿದ್ದೆ. ಯಾಕೆಂತಂದರೆ ನಮಗೆ ನ್ಯೂಸೆನ್ಸ್ ಮಾಡೋವಂಥ ಫ್ಯಾನ್ಸ್ ಬೇಡ. ನಮಗೆ 10 ಜನ ಸಾಕು. ಧ್ವನಿ ಎತ್ತಬೇಕು, ನ್ಯಾಯಯುತವಾಗಿ ನಡಿಬೇಕು. ನಾನು ಕೂಡ ನೋಡಿ ಸಿಂಪಲಾಗಿ ಬಂದಿದ್ದೀವಿ. ನಾವೇನೋ ಗನ್ಮ್ಯಾನ್ ಕರ್ಕೊಂಡು ಜನ ಕರ್ಕೊಂಡು ಬಂದಿಲ್ಲ. ನಮಗೆ ಕಾಸು ಕೊಟ್ಟು ಜನ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಲಾಯರ್ ಜಗದೀಶ್ ಹಿಂದೆ ಯಾವ ದೊಡ್ಡ ಶಕ್ತಿ ಇದೆಯೋ ಗೊತ್ತಿಲ್ಲ. ಆದರೆ ಕೆಲವು ಸಾರಿ ಅತಿರೇಕ ಅನಿಸಿದ್ರೂ ಕೂಡ ಅವರ ಧೈರ್ಯ ಮೆಚ್ಚುವಂಥದ್ದೇ. ಯಾರೂ ಕೂಡ ಟಚ್ ಮಾಡದ ವ್ಯಕ್ತಿಗಳನ್ನ ಇವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಎಲ್ಲ ಹೋರಾಟಕ್ಕೆ ಇವರಿಗೆ ಜನರ ಬೆಂಬಲದ ಅಗತ್ಯ ಇರಬಹುದು. ಹಾಗಾಗಿ ಬಿಗ್ ಬಾಸ್ ಮನೆಗೆ ಬಂದರೆ ಇನ್ನಷ್ಟು ಜನರನ್ನ ತಲುಪಬಹುದು ಎನ್ನುವಂತಹ ಲೆಕ್ಕಾಚಾರ ಅವರಲ್ಲಿ ಇದ್ದರೆ ಅದು ಸ್ವಾಗತಾರ್ಹ. ಆದರೆ ಇದು ಏಕಪಕ್ಷೀಯವಾಗಬಾರದು. ಜೊತೆಗೆ ಅನ್ಯಾಯದ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಹೇಳಿ ಸುಮ್ಮನಾದರೆ ಮಾತ್ರ ಭವಿಷ್ಯದಲ್ಲಿ ಜನಸಾಮಾನ್ಯರ ನಂಬಿಕೆಯನ್ನ ಕಳೆದುಕೊಳ್ಳುವಂತಹ ಅಪಾಯ ಇದೆ.
ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಲಾಯರ್ ಜಗದೀಶ್ ತಮ್ಮ ಹೋರಾಟಗಳನ್ನ ಯಾವ ರೀತಿ ಮುಂದುವರಿಸ್ತಾರೋ ಕಾದು ನೋಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.